ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸುಖ ಪಬ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ. ಹಾಂ ನೋಡೋಣ. ಹಾಂ, ಚೆನ್ನಾಗಿದ್ರು ಹೇಳ್ತೀವಿ, ಚೆನ್ನಾಗಿಲ್ಲ ಅಂದರೂ ಹೇಳ್ತೀವಿ. ಚೆನ್ನಾಗಿಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀವಿ. ಅಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಟ್ಟು ತಿನ್ನೋದು ಖರ ಖರ ಅಂತ. ಚೆನ್ನಾಗಿದ್ರೆ ಅಲ್ಲೇ ತಿನ್ಕೊಂಡು ಬಂದ್ಬಿಡೋದು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಲೋ ಆಲ್, ಹೇಗಿದ್ರೆ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಸುಖ ಬ್ರೇವ್ ಅಂಡ್ ಕಿಚನ್ ಇರೋದು ನಾಗರಬಾವಿಯಲ್ಲಿ. ಫಸ್ಟ್ ಟೈಮ್ ನಾವಿಲ್ಲಿ ವಿಸಿಟ್ ಮಾಡಿದ್ವಿ. ಹೇಗಿದೆ ಅಂತ ನೋಡೋಣ ಅಂತ. ಸೊ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು. ಇಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ನೀವು ಹೋಗೋದಾದರೆ ಮೊದಲೇ ಬುಕ್ ಮಾಡ್ಕೊಂಡಿರಬೇಕು. ಯಾಕೆಂದರೆ ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ ಸ್ಯಾಟರ್ಡೆ ಹೋಗಿದ್ದೆ. ಸೊ ಕ್ರೌಡ್ ತುಂಬಾ ಇತ್ತು. ಸಂಡೇನೂ ತುಂಬಾ ಕ್ರೌಡ್ ಇರುತ್ತೆ. ವೀಕ್ ಡೇಸಲ್ಲಿ ಹೋದರೆ ನಾರ್ಮಲ್ ಆಗಿ ಇಷ್ಟು ಕ್ರೌಡ್ ಇರೋದಿಲ್ಲ. ಸೊ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಒನ್ ಆಫ್ ದ ಗುಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಒಳಗಡೆ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಫಿಶ್, ವಾಟರ್, ವಾವ್ ಸಖತ್ತಾಗಿತ್ತು. ಮತ್ತು ಅಲ್ಲೆಲ್ಲ ಸಿಂಗರ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಅದನ್ನು ಕೇಳ್ತಾ ಇದ್ದಾಗ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸಿಂಗ್ ಅನಿಸ್ತಾ ಇತ್ತು. ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂದ. ಎಲ್ಲ ಫುಡ್ಡು ನಾವು ಟ್ರೈ ಮಾಡಿದ್ದು ಚಿಕನ್ ಐಟಮ್ಸಲ್ಲಿ ನಾನ್ ವೆಜ್ ಟ್ರೈ ಮಾಡಿದ್ವಿ. ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಹೋಗಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ನೋಡ್ತಾ ಇದ್ದೀರಲ್ವಾ, ಫಿಶ್ ಎಲ್ಲ ಎಷ್ಟು ಚೆನ್ನಾಗಿದೆ. ಅದನ್ನು ನೋಡಿದರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಮತ್ತು ಅಲ್ಲಿ ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಅವ್ರು ಯಾರೂ ಹಠ ಮಾಡ್ತಾ ಇರಲಿಲ್ಲ. ಬಿಕಾಸ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ನಾವು ಸುಖ ಬ್ರೀವ್ ಅಂಡ್ ಕಿಚನ್ಗೆ ಎಂಟ್ರಿ ಕೊಟ್ಟಾಗ ನಾವಲ್ಲಿ ನಮ್ಮ ಪ್ಲೇಸ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಟೇಬಲ್ನ ಬುಕ್ ಮಾಡ್ಕೊಂಡ್ಮೇಲೆ ಆ ಟೇಬಲ್ಗೆ ನಮ್ಮನ್ನು ಕರ್ಕೊಂಡು ಹೋಗಿ ಪ್ಲೇಸ್ ಮಾಡ್ತಾರೆ. ಐದರ್ ನಾವು ಗ್ರೌಂಡ್ ಫ್ಲೋರಲ್ಲಿ ಕೂತ್ಕೊಳ್ಬೋದು ಅಥವಾ ಫಸ್ಟ್ ಫ್ಲೋರಲ್ಲಿ ಕೂತ್ಕೊಳ್ಬೋದು. ಸೊ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಮ್ಯೂಸಿಷಿಯನ್ಸ್ ಇರ್ತಾರಲ್ವಾ, ಅಲ್ಲಿ ಕೂತ್ಕೊಳ್ಬೇಕು ಅಂತ ಅಂದರೆ ನಾವು ಸ್ವಲ್ಪ ಒಂದು ರೌಂಡ್ ನೋಡ್ಕೊಂಡು ಬಂದು ಯಾವ ಪ್ಲೇಸ್ ಬೇಕು ಅಂತ ಚೂಸ್ ಮಾಡಿಕೊಂಡು ನಾವು ಸೆಟ್ ಆಗ್ಬೋದು. ಅವರು ಸರ್ವ್ ಮಾಡಿದ ತಕ್ಷಣ ಫಸ್ಟು ನನ್ನ ಮಗನೇ ಟೇಸ್ಟ್ ನೋಡ್ತಾ ಇದ್ದ. ಎಲ್ಲ ಐಟಮ್ಸೂ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟ. ಸೊ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋದರೆ ಆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ, ಇಷ್ಟಪಡ್ತಾರೆ. ಮತ್ತು ಅವರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ನನ್ನನ್ನು ಕರ್ಕೊಂಡು ಹೋಗಿದ್ರಿ ಅಲ್ವಾ, ಅಲ್ಲಿ ತುಂಬಾ ಚೆನ್ನಾಗಿತ್ತು, ಮತ್ತೆ ಹೋಗೋಣ ಅಂತ ಮಕ್ಕಳೇ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಸೊ ನಾಟ್ ಓನ್ಲಿ ಸುಖಾಗೆ ಬನ್ನಿ ಅಂತ ಹೇಳ್ತಾ ಇಲ್ಲ ನಾನು. ಎಲ್ಲಿ ಹೋದ್ರೂ ಅಷ್ಟೇ ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಪೇರೆಂಟ್ಸ್ ಮಕ್ಳ ಜೊತೆ ಸ್ಪೆಂಡ್ ಮಾಡಿದಾಗ ಮಕ್ಕಳು ತುಂಬಾ ಖುಷಿ ಪಡ್ತಾರೆ, ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ನನಗಿಲ್ಲಿ ತುಂಬ ಇಷ್ಟ ಆಗಿದ್ದು ಸರ್ವಿಸ್. ಇವ್ರದ್ದು ತುಂಬಾ ಇಷ್ಟ ಆಯಿತು. ತುಂಬ ಕ್ವಿಕ್ ಸರ್ವಿಸ್ ಇದೆ. ನಮ್ಮನ್ನು ವೆಯ್ಟ್ ಮಾಡಿಸೋದಾಗಲಿ, ಲೇಟಾಗಿ ಅವ್ರು ಬಂದು ಆರ್ಡರ್ನ ಪ್ಲೇಸ್ ಮಾಡೋದೆಲ್ಲ ಮಾಡೋದಿಲ್ಲ. ಸೊ ಬೇಗ ಕ್ವಿಕ್ ಸರ್ವಿಸ್ ಇರೋದ್ರಿಂದ ನನಗಂತೂ ತುಂಬಾ ಖುಷಿ ಆಯಿತು. ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಹೈಜೀನ್ ಆಗಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ವಿಡಿಯೋ ನೋಡಿ ಯಾರಾದರೂ ಸುಖಕ್ಕೆ ಹೋದರೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಕೊಡಿ. ಬೆಸ್ಟ್ ಪ್ಲೇಸ್ ಅಂತಲೇ ನಾನಿಲ್ಲಿ ರಿವ್ಯೂ ಮಾಡ್ತೀನಿ. ಇಲ್ಲಿ ನಿಮಗೆ ಫೋಟೋಸ್ ಕೂಡ ಕ್ಲಿಕ್ ಮಾಡ್ತಾರೆ, ಬಟ್ ಫೋಟೋಸ್ಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಎಕ್ಸಿಟ್ ಆಗಬೇಕಾದ್ರೆ ಬೀಡ ಇತ್ತು. ಬೀಡ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಕ್ಯಾಶ್ಯೂ ಬೀಡಾನ ಟ್ರೈ ಮಾಡಿದೆ. ನೀವು ಯಾರಾದರೂ ಹೋದಾಗ ಈ ಬೀಡಾನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ, ಹೇಗಿತ್ತು ಬೀಡ ಅಂತ ಹೇಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.